ತಮಿಳು ಚಿತ್ರರಂಗದಲ್ಲಿ ಯಶಸ್ವಿ ನಟ ಎನಿಸಿಕೊಂಡಿರುವ ನಟ ವಿಜಯ್ ಅವರು ಶುಕ್ರವಾರ ತನ್ನ ರಾಜಕೀಯ ಜೀವನಕ್ಕೆ ಮೊದಲ ಹೆಜ್ಜೆ ಹಾಕಿದ್ರು. ಅವರ ಪಕ್ಷಕ್ಕೆ ತಮಿಳಿಗ ವೆಟ್ರಿ ಕಳಂಗಂ ಎಂದು ಹೆಸರು ಇಡಲಾಗಿದೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ 1 ತಿಂಗಳು ಮಾತ್ರ ಕಾಲಾವಕಾಶ ಇರುವ ಹೊತ್ತಿನಲ್ಲಿ ನಟ ವಿಜಯ್ ತನ್ನ ಅಭಿಮಾನಿಗಳ ಸಭೆ ಕರೆದು ಹೊಸ ಪಕ್ಷಕ್ಕೆ ನಾಮಕರಣ ಮಾಡಿದ್ದಾರೆ. ಕಳೆದ ವಾರ ಚೆನ್ನೈನಲ್ಲಿ ವಿಜಯ್ ರಾಜಕೀಯ ಇಯಕ್ಕಂ ಎಂದು ತನ್ನ ರಾಜಕೀಯ ಸಮಿತಿಯೊಂದನ್ನು ವಿಜಯ್ ಆರಂಭಿಸಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ಪರ್ಧಿಸುವುದಿಲ್ಲ, ಯಾವುದೇ ಪಕ್ಷಕ್ಕೆ ಬೆಂಬಲ ಕೂಡ ಘೋಷಣೆ ಮಾಡುವುದಿಲ್ಲ, ಸಮಾಜ ಕಾರ್ಯ ಕೆಲಸಗಳಲ್ಲಿ ತೊಡಗಿಕೊಂಡು 2026ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವು ತನ್ನ ಸಾಧನೆಯ ಮೇಲೆ ಮತಯಾಚಿಸಲಿದೆ ಎಂದು ಕೂಡ ಈ ಸಂದರ್ಭದಲ್ಲಿ ವಿಜಯ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಚೆನ್ನೈ.